ಸರ್, ಕ್ಷೇತ್ರದಲ್ಲಿ ಗುಂಡ್ಲುಪೇಟೆಯಲ್ಲಿ ಮತದಾರರಿಗೆ ನಿಮ್ ಕಂಡ್ರೆ ಪ್ರೀತಿನ ಭಯನಾ? ಯಾಕೆ ನಾನು ಹೇಳ್ತೀನಿ ಆಮೇಲೆ. ಭವಿಷ್ಯ ಪ್ರೀತಿ ಇದೆ ಅನ್ಕೊಂಡಿದೀನಿ, ಭಯ ಅಂತ ಇಲ್ಲ. ಯಾಕೆ ಅಂದ್ರೆ ನಿಮ್ ಸಂದರ್ಶನಕ್ಕೆ ಮೊದಲು ಆಲ್ಮೋಸ್ಟ್ ಸಾಕಷ್ಟು ಜನ ಮಾತಾಡ್ಸ್ಕೊಂಡು ಬಂದ್ವಿ. ಪ್ರತಿಯೊಬ್ಬರು ಒಂದು ಕಂಪ್ಲೇಂಟ್ ಅನ್ನ ಹೇಳಿದ್ರು. 10ರಲ್ಲಿ 7 ಜನರ ಕಂಪ್ಲೇಂಟ್ ಅದೇ ಆಗಿತ್ತು. ತುಂಬಾ ಸಾಫ್ಟು, ಅಧಿಕಾರಿಗಳ ಮಾತು ಕೇಳಲ್ಲ, ಸ್ವಲ್ಪ ಅಗ್ರೆಸಿವ್ ಆಗಬೇಕು ಅಂತ. ಇದು ಜನ ಪ್ರೀತಿಯಿಂದ ಹೇಳಿರುವಂತ ಕಂಪ್ಲೇಂಟ್. ಇದು 100% ಒಪ್ಕೋತೀನಿ. ಯಾಕಂದ್ರೆ ಈಗ ನಾನು ಫಸ್ಟ್ ಟೈಮ್ ಗೆದ್ದಿದ್ದೀನಿ, ನಾನು ಇಂಟ್ರಾಕ್ಟ್ ಆಗಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, 5 ವರ್ಷ ನಾವೇನು ನಮ್ಮ ತಾಯಿಯವ್ರು ಸೋತಾಗ ಏನು ನಮ್ಮ ಪಕ್ಷದ ಇದ್ರ ಪ್ರಕಾರ, ಆದೇಶದ ಪ್ರಕಾರ, ನಮ್ಮ ಲೀಡರ್ಗಳ ಇದ್ರ ಪ್ರಕಾರ ನಾನು ರಾಜಕೀಯ ಪಕ್ಷ ಸಂಘಟನೆ ಮಾಡೋ ಕೆಲ್ಸಕ್ಕೆ ಹೋದಾಗ ಜನ ನಮ್ಮ ಲೀಡರ್ಸು ಅವ್ರ ಜೊತೆ ಇಂಟ್ರಾಕ್ಟ್ ಆಗಿದ್ದೆಲ್ಲ ಒಂಥರ ಅವ್ರ ಮೆಂಟ್ಯಾಲಿಟಿ, ಅವ್ರ ಟೆಂಪರ್ಮೆಂಟು, ಅವ್ರಿಗೆ ನನ್ನ ಟೆಂಪರ್ಮೆಂಟು. ಕೆಲವು ಸಮಯ ಆಗ ತುಂಬ ರೇಗುವೆ, ಆದರೂ ಒಂದು ಸ್ವಲ್ಪ ಸಮಾಧಾನದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಬಟ್ ಈ ಅಧಿಕಾರಿಗಳ ಜೊತೆ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಸಮಸ್ಯೆನೇ. ಯಾಕಂದರೆ ಈಗ ಅವರು ಟ್ರಾನ್ಸ್ಫರ್ ಆಗ್ತಿರ್ತಾರೆ, ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನಾವು ಹೇಳೋದನ್ನ ಹೇಳ್ತಿರ್ತೀವಿ, ಅವ್ರು ಹೇಳಿದಕ್ಕೆಲ್ಲ ಏನಾರೋ ಒಂದು ಕಾನೂನು ಹೇಳ್ತಾರೆ. ಈಗ ನಮ್ಮ ಲೀಡರ್ಗಳನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಸೊ ಹಂಗಾಗಿ ಅದೊಂದು ಸಮಸ್ಯೆ ಇದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀನಿ. ಇಲ್ಲ, ಯಾಕೆ ಪ್ರೀತಿನ ಭಯನ ಅಂದರೆ ಯಾರಲ್ಲೂ ಕೂಡ ನೆಗೆಟಿವ್ ಇಲ್ಲ, ಆದರೆ ತಮಗೆ ಏನು ಬೇಕು ಅನ್ನೋ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಎಸ್ಪೆಷಲಿ ಹಾಸ್ಪಿಟ್ಲು ತುಂಬ ಅಭಿವೃದ್ಧಿ ಆಗಬೇಕು, ನೀರಿನ ಸಮಸ್ಯೆ ಆಲ್ರೆಡಿ ಕಬಿನಿದು ಪ್ಲಾನಿಂಗ್ ನಡೀತಾ ಇದೆ, 2nd ಲೇಯರು ಅದು ಬೇಗ ಆಗಬೇಕು, ನೀರಿನ ಮೂಲ ಇಲ್ಲ ಇಲ್ಲಿ ಅನ್ನೋ ಚರ್ಚೆಗಳು ತುಂಬ ಕೇಳಿಬಂತು. ಅದರ ಹೊರತಾಗಿ ಯಾರೋ ಒಬ್ರು ಶಾಸಕರು ಗೆದ್ದಿದ ತಕ್ಷಣ ನಾನು ಅಣೆಕಟ್ಟೆ ಕಟ್ಕೊಡ್ತೀನಿ ಅವೆಲ್ಲ ಅಲ್ಲ. ರಿಯಾಲಿಟಿಗೆ ಬಂದಾಗ ಏನು ಮಾಡಬೇಕು ಅದನ್ನು ಗಣೇಶ್ ಪ್ರಸಾದ್ ಅವ್ರು ಮಾಡ್ತಿದ್ದಾರೆ ಅನ್ನೋದು ಒಂದು ರೀತಿಯಲ್ಲಿ ಪಾಸಿಟಿವ್. ನಿಜಕ್ಕೂ ಕೂಡ ಜನಸಾಮಾನ್ಯರು ಹೇಳಿದ್ದು ಸಾಹೇಬರು ಸಿಗ್ತಾರೆ, ಸಮಸ್ಯೆನ ಕೇಳ್ತಾರೆ, ಎಷ್ಟೋ ಥರ ಅದಕ್ಕೆ ಪರಿಹಾರ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಅಂತ. ಅಲ್ಲಿಗೆ ಜನಕ್ಕೆ ಸಣ್ಣ ಸಮಾಧಾನ ಇದೆ. ಆ ಸಣ್ಣ ಸಮಾಧಾನ ದೊಡ್ಡ ಆಲದ ಮರವಾಗಿ ಬೆಳಿಬೇಕು ಉಳಿದಿರೋ 3.5 ವರ್ಷದಲ್ಲಿ. 100% ಮಾಡ್ತೀವಿ. ನೀವು ಹೇಳೋದಕ್ಕೆ ಒಪ್ಕೋತೀನಿ. ನಮ್ಮ ಕ್ಷೇತ್ರಕ್ಕೆ ನೀರಿನ ಮೂಲ ಇಲ್ಲ. ಇವತ್ತು ಇಲ್ಲಿ ಇದು ಬರ ಪೀಡಿತ ಪ್ರದೇಶ ಅಂತೇಳಿ ಯಾವಾಗಲೂ ನಾವು ಒಂದ್ಸಲಿ ಈ ನಾಗರತ್ನಮ್ಮ ಅವ್ರ ಸ್ಪೀಚ್ನು ಕೇಳಿದ್ದೆ ನಾನು. ನಮ್ಮ ಮನೇಲಿ ಯಾವುದೋ ಒಂದು ಸಮಯದಲ್ಲಿ ನಾನು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ VCR ಇದ್ದಂಥ ಸಮಯದಲ್ಲಿ ಒಂದು ಕ್ಯಾಸೆಟ್ ಪ್ಲೇಯರಲ್ಲಿ ಹಾಕಿದ್ದು. ಅವಾಗ ಮಾನ್ಯ ದೇವರಾಜ ಸರ್ ಮುಖ್ಯಮಂತ್ರಿ ಆಗಿದ್ರು ಅನ್ಸುತ್ತೆ, ಅಥವಾ ಏನು ಗೊತ್ತಿಲ್ಲ, ಮರ್ತೋಗಿದೆ. ಅವ್ರಿಗೆ ನಾಗರತ್ನಮ್ಮವ್ರು ಮನವಿ ಮಾಡ್ತಾರೆ, ನಮ್ಮ ಗುಂಡ್ಲುಪೇಟೆ ಬರಪೀಡಿತ ಪ್ರದೇಶ, ಇಲ್ಲಿ ಹೆಚ್ಚು ನೀರಿನ ಅಂಶಗಳು ಇಲ್ಲದೆ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಮುಖ್ಯಮಂತ್ರಿಗಳು, ಇವತ್ತು ಇಲ್ಲಿ ಬಂದಿದ್ದೀರಾ ಅಂತ. ಆ ಥರ ಇವತ್ತು ಈ ಸಮಸ್ಯೆಗಳಿದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಿಂದೆ 2013ರಲ್ಲಿ ನಮ್ಮ ತಂದೆಯವ್ರ ಮಂತ್ರಿಗಳಾಗಿದ್ದಾಗ ಅನುದಾನಗಳು ಕೊಟ್ಟು ಕೆರೆ ನೀರು ತುಂಬಿಸೋ ಪ್ರಾಜೆಕ್ಟ್ನ ಮಾಡಿದ್ದಾರೆ. ಜೊತೆ ಕುಡಿಯೋ ನೀರು, ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಮಾಡಿದ್ದಾರೆ. ಇನ್ನೂ ಅನುಷ್ಠಾನಗೊಳ್ಬೇಕಾದ್ರೆ ಸಾಕಷ್ಟಿದೆ. ಯಾಕಂದರೆ ಈಗ ಹಿಂದೆ ಶಾಸಕರಾಗಿದ್ದಂಥ ನಿರಂಜನ್ ಕುಮಾರ್ ಅವರು ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆ ಪ್ರಪೋಸಲ್ ಕೂಡ ಏನಾಗಿದೆ, 110 ಕೆರೆ ಕಟ್ಟೆಗಳು ತುಂಬಬೇಕು ಅಂತ. ಆ ಒಂದು ಎಸ್ಟಿಮೇಟ್ ಪ್ಲ್ಯಾನ್ನ ನಮ್ಮ ತಂದೆಯವರಿದ್ದಂಥ ಸಮಯದಲ್ಲೇ ಆಗಿತ್ತು. ಆಮೇಲೆ ನಾವು ಸೋತ ನಂತರ ನಮ್ಮ ತಾಯಿಯವ್ರು ಗೆದ್ದರು. ಆಮೇಲೆ ನಮ್ಮ ತಾಯಿಯವ್ರು ಗೆದ್ದಾಗ ನಾವು 2-3 ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಕಾಲಾವಕಾಶ ಸರ್ಕಾರದ ಕಮ್ಮಿ ಇದರಿಂದ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹಿಂದೆ ಇದ್ದಂಥ ಶಾಸಕರು ಅದನ್ನ ಮುತ್ತುವರ್ಜಿ ವಹಿಸಿ ಸ್ವಲ್ಪ ಒಂದು ಲೆವೆಲ್ಗೆ ತಂದಿದ್ರು. ಬಟ್ ಕಾರಣಾಂತರಗಳಿಂದ ಅವ್ರ ಕೆಲವು ಮಾಡೋಕ್ಕಾಗಿಲ್ಲ. ಅದು ನಾನು ಅದ್ರ ಮೇಲೆ ಈಗ ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿ ಯಾವ ಥರ DPR ಆಗಿದೆ, ಏನಾಗಿದೆ, ಯಾವ ಹಂತದಲ್ಲಿದೆ. ಯಾಕಂದರೆ ಅದು ಹೋದ ಸಲಿನೂ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ ಹಿಂದೆ ಗೌರ್ಮೆಂಟ್. ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಜವಾಬ್ದಾರಿ ಆಗಿದೆ, ನನ್ನ ಕರ್ತವ್ಯನೂ ಆಗಿದೆ. ಯಾಕಂದರೆ ಈಗ ಜನ ನಮ್ಮನ್ನ ವಿಶ್ವಾಸ ಇಟ್ಟು ಗೆಲ್ಸಿರೋದ್ರಿಂದ ಆ ಕೆಲಸ ಮಾಡಲೇಬೇಕಾಗಿದೆ. ಅದಕ್ಕೆ ತುಂಬ ವೆಚ್ಚ ಆಗ್ತದೆ. ನನಗೆ ಗೊತ್ತಿರೋಂಗೆ ಒಂದು 300-400 ಕೋಟಿ ಮೇಲೆ ಅದಕ್ಕೆ ಬೇಕಾಗ್ತದೆ. ಯಾಕಂದರೆ ನಮ್ಮದು ಈ ಕಡೆ ಹೋಗ್ತಾ ಬಂಡೀಪುರ ಕಡೆ ಹೋದರೆ ಸಿ ಲೆವೆಲ್ಗಿಂತ ನಾವು ತುಂಬ ಹೈಟಲ್ಲಿದ್ದೀವಿ. ಸೊ ಏನು ರೈಸಿಂಗ್ ಪೈಪ್ ಹಾಕೊಂಬಂದ್ರು ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಸೊ ಸರ್ಕಾರದ ಮಟ್ಟದಲ್ಲಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೀನಿ, ಮಾನ್ಯ ನಮ್ಮ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವ್ರ ಗಮನಕ್ಕೂ ತಂದಿದ್ದೀನಿ. ಸೊ ಅವರು ಇಬ್ಬರಿಗೂ ಹೇಳಿದ್ದೀನಿ ಇದೊಂದು ಆದರೆ ಒಳ್ಳೆಯದು ಅಂತ. ಮುಂದಿನ ದಿನಗಳು ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಹಂತವಾಗಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸೋ ಕೆಲಸ ಮಾಡ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.